ಲಗ್ನಕುಂಡಲಿಯಿಂದ ಯಾರಿಂದ ಎಷ್ಟು ಆಸ್ತಿ ಬರುತ್ತದೆ ಎಂಬುದು ತಿಳಿಯುತ್ತದೆ. ಅಣ್ಣ ತಮ್ಮಂದಿರಿಂದ, ಹೆಂಡತಿಯಿಂದ, ಸ್ನೇಹಿತರಿಂದ, ತಂದೆ ತಾಯಿಯಿಂದ ಆಸ್ತಿಯು ನಮಗೆ ಎಷ್ಟು ದೊರಕುತ್ತದೆ, ಯಾವಾಗ ದೊರಕುತ್ತದೆ ಎಂಬುದು ಜಾತಕದಿಂದ ನೋಡಿ ತಿಳಿಯಬಹುದು. ನಿಮ್ಮ ಜಾತಕದ ಲಗ್ನ ಕುಂಡಲಿಯನ್ನು ತೆಗೆದುಕೊಂಡು ಲಗ್ನದಿಂದ 10ನೇ ಸ್ಥಾನದಲ್ಲಿ ಯಾವ ಗ್ರಹರಿರುತ್ತಾರೋ ಅವರಿಂದ ಅವರ ದಶಾಭುಕ್ತಿ ಕಾಲದಲ್ಲಿ ಖಂಡಿತವಾಗಿ ಆಸ್ತಿಯು ದೊರಕುತ್ತದೆ. ಕರ್ಮಸ್ಥಾನದಲ್ಲಿ ರವಿ ಇದ್ದರೆ ತಂದೆಯಿಂದ, ಅರಸ ಹಿರಿಯರಿಂದ ಧನಲಾಭವಾಗುತ್ತದೆ. ಚಂದ್ರನಿದ್ದರೆ ತಾಯಿಯಿಂದ, ರಾಣಿಯಿಂದ ಧನಲಾಭವಾಗುತ್ತದೆ. ಕುಜನಿದ್ದರೆ ಶತ್ರುಗಳಿಂದ, ಸಹೋದರರಿಂದ, ಕೋರ್ಟು ಕಚೇರಿಗಳಿಂದ, ಪಿತೃಗಳ ಸಹೋದರ ಅಂದರೆ ದೊಡ್ಡಪ್ಪರ ಚಿಕ್ಕಪ್ಪರ ಪುತ್ರರಿಂದ ಧನಲಾಭವಾಗುತ್ತದೆ. ಬುಧನಿದ್ದರೆ ತಾಯಿ ಕಡೆಯ ಬಂಧು ಮಿತ್ರರಿಂದ ಧನಪ್ರಾಪ್ತಿಯಾಗುತ್ತದೆ. ಗುರುವಿದ್ದರೆ ಹಿರಿಯ ಸಹೋದರರಿಂದ, ದೇವರು, ಗುರುಗಳು, ವಿಪ್ರರು ಇವರಿಂದ ಧನಲಾಭವಾಗುತ್ತದೆ. ಶುಕ್ರನಿದ್ದರೆ ಹೆಂಡತಿಯಿಂದ, ಸ್ತ್ರೀಯರಿಂದ ಧನಲಾಭವಾಗುತ್ತದೆ. ಶನಿ ಇದ್ದರೆ ಕೆಲಸಗಾರರು, ಕೆಳವರ್ಗದ ಜನರಿಂದ, ವಸತಿ, ವಾಹನ, ದ್ರವ್ಯ, ಒಡವೆ, ವಸ್ತ್ರ, ಧನಪ್ರಾಪ್ತಿ. 10ರ ಅಧಿಪತಿಗೆ ಬಲವಿದ್ದರೆ ಹೇರಳವಾದ ಧನಪ್ರಾಪ್ತಿಯಾಗುತ್ತದೆ. ಬಲವಿಲ್ಲದಿದ್ದರೆ ಅಲ್ಪ ಧನ ಪ್ರಾಪ್ತಿಯಾಗುತ್ತದೆ ಎಂದು ಕುಂಡಲಿಯಿಂದ ತಿಳಿದು ಬರುತ್ತದೆ.